ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಒಬ್ಬ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರ ಮಾಡೋದ್ರಿಂದ ಸೌಜನ್ಯ ಹೋರಾಟ ನಿಲ್ತದ ಅಂತಕ್ಕಂಥ ಭ್ರಮೆಯಲ್ಲಿರ್ತಕ್ಕಂಥ ಎಷ್ಟೋ ಅತ್ಯಾಚಾರಿಗಳಿಗೆ ಏನಪ್ಪ ಅಂದ್ರೆ ಧಿಕ್ಕಾರವಿರಲಿ. ಯಾಕಪ್ಪ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತಕ್ಕಂಥವ್ರು ಸುಮಾರು 25 ವರ್ಷಗಳ ಕಾಲ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು 14 ವರ್ಷಗಳ ಕಾಲ ಸೌಜನ್ಯ ಪರ ಹೋರಾಟ ಮಾಡ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಗಡಿಪಾರ ಮಾಡ್ತಕ್ಕಂಥ ಆದೇಶ ಇದು ಯಾವ ಮೂಲಗಳಿಂದ ಬತ್ತು ಅಂತಕ್ಕಂಥದ್ದನ್ನು ನಾವು ಕೆದಕಿ ನೋಡ್ತಾ ಹೋದಾಗ ಇವತ್ತು ಚಕ್ರವರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ಸಂದರ್ಶನ ಮಾಡೋದಕ್ಕೆ ಕರೆದಿದ್ದೀವಿ. ಇದು ನನ್ನ ಸಂದರ್ಶನ ಅಲ್ಲ, ಇದಕ್ಕೆ ಕರ್ನಾಟಕದ ಜನರ ಸಂದರ್ಶನ ಆಗಿರ್ಬೋದು. ಜನಸಾಮಾನ್ಯರ ಪ್ರಶ್ನೆಗಳಿಗೆ ಇವತ್ತು ಉತ್ತರ 100% ನಿಮಗೆ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಚಕ್ರವರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ಮಿಸ್ಟರ್ ವೀರೇಂದ್ರ ಹೆಗಡೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಸುಮಾರು 300 ಕೇಸ್ಗಳನ್ನು ಇವ್ರ ಮೇಲೆ ಇದ್ರೂ ಕೂಡ ಇವರನ್ನು ಗಡಿಪಾರ ಮಾಡದೆ ಇವ್ರನ್ನ ಕರ್ನಾಟಕದಲ್ಲಿ ದೇವಮಾನವರನ್ನಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸುಮಾರು ದಲಿತರಿಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ SKDRDP ಅಂತಕ್ಕಂಥ ಧರ್ಮಸ್ಥಳ ಸಂಘವನ್ನು ಇಟ್ಟುಕೊಂಡು ಬಡ ಹೆಣ್ಣು ಮಗಳ ಒಂದು ಆತ್ಮಹತ್ಯೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಒಂದು ಸಂಘದ ಮುಖ್ಯಸ್ಥರಾಗಿರ್ಬೋದು. ಅದ್ರ ಜೊತೆಗೆ ಧರ್ಮಸ್ಥಳದಲ್ಲಿ ಇವತ್ತು ಅನಾಥ ಶವಗಳು ಏನು ಬಿದ್ದಿದಾವಲ್ಲ ಅದಕ್ಕೂ ಕೂಡ ಕಾರಣೀಕರ್ತರಾಗಿರಬಹುದು. ಅದ್ರ ಜೊತೆಗೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ಆಸ್ತಿಯನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥ ಧರ್ಮಾಧಿಕಾರಿಗಳು ನಮ್ಮ ಜೊತೆಗಾದಾರ. ಸೊ ಅವರನ್ನು ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೇವಲ 6 ಪ್ರಶ್ನೆಗಳಿರ್ತಾವ. 6 ಪ್ರಶ್ನೆಗಳಿಗೆ ನೇರವಾಗಿರ್ತಕ್ಕಂಥ ಉತ್ತರವನ್ನು ಅವರು ನಮಗೆ ಕೊಡಬೇಕಾಗ್ತದೆ. ಇದು ನನ್ನ ಪ್ರಶ್ನೆ ಅಲ್ಲ, ಇದು ಜನಸಾಮಾನ್ಯರ ಪ್ರಶ್ನೆ. 6 ಪ್ರಶ್ನೆಗಳು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳು, ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಯಾಕಂದ್ರೆ 300 ಕೇಸ್ಗಳನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತಿಯೂ ಕೂಡ ಗಡಿಪಾರಾಗಿಲ್ಲ. ನಡೆದಾಡುವ ದೇವರು, ದೇವಮಾನವ, ಕಾವಂದರು ಅಂತಕ್ಕಂಥ ಕರೆಸ್ಕೊಳ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ನಮ್ಮ ಮುಂದೆ ಅದಾರ. ಅವರನ್ನು ಸ್ವಾಗತ ಮಾಡ್ತಾ ಮೊದಲನೇ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರಿಗೆ. ಮಿಸ್ಟರ್ ವೀರೇಂದ್ರ ಹೆಗಡೆ, 300 ಕೇಸ್ಗಳು ಇರುವ ನಿಮ್ಮನ್ನು ಗಡಿಪಾರ ಯಾಕೆ ಮಾಡಿಲ್ಲ? 300 ಕೇಸ್ಗಳು ಇರ್ತಕ್ಕಂಥ ನಿಮ್ಮನ್ನು ಗಡಿಪಾರು ಯಾಕೆ ಮಾಡಿಲ್ಲ? ನೋಡಿ, ನನ್ನನ್ನು ಗಡಿಪಾರು ಮಾಡ್ತಕ್ಕಂಥ ಶಕ್ತಿ ಈ ರಾಜ್ಯದ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯಲ್ಲಿ ಕೂಡ ಇವತ್ತಿಗೂ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಆಗಿರ್ಬೋದು ಅಥವಾ ಕಾನೂನು ವ್ಯವಸ್ಥೆ ಕೂಡ ಆಗಿರ್ಬೋದು, ನನ್ನನ್ನು ಗಡಿಪಾರು ಮಾಡ್ತಕ್ಕಂಥ ಶಕ್ತಿ ಇವರಲ್ಲಿ ಇಲ್ಲ. ಯಾಕಪ್ಪ ಅಂದ್ರೆ ರಾಜಕಾರಣಿಗಳ ಕಪ್ಪು ಹಣ ಇವತ್ತು ನನ್ನ SKDRDP ಅಂತಕ್ಕಂಥ ಒಂದು ಸಂಘದಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಅವರ ಕೆಲವೊಂದಿಷ್ಟು ಹುಳುಕುಗಳು ನನಗೆ ಗೊತ್ತಿರೋದ್ರಿಂದ ಸೊ ಅವರು ನನ್ನ ಕೈಗೊಂಬೆ ಆಗಬೇಕು ಹೊರತಾಗಿ ನನ್ನನ್ನು ಗಡಿಪಾರು ಮಾಡ್ತಕ್ಕಂಥ ಉದ್ದೇಶ ಅವ್ರದ್ದು ಏನಾದರೂ ಆಗಿದ್ರೆ ಅವರು ಮುಂದಿನ ಚುನಾವಣೆಗೆ ಅವರ ಗೆಲುವು ಅಸಾಧ್ಯವಾಗಿರ್ತಕ್ಕಂಥದ್ದು. 300 ಅಲ್ಲ, 3000 ಕೇಸ್ಗಳು ಕೂಡ ನನ್ನ ಮೇಲೆ ಇದ್ದರೂ ಕೂಡ ನನ್ನನ್ನು ಗಡಿಪಾರ ಮಾಡ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಆಗಿರಬಹುದು ಅಥವಾ ಪೊಲೀಸ್ ಇಲಾಖೆ ಆಗಿರಬಹುದು ಅಥವಾ ರಾಜಕೀಯ ಪಕ್ಷಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ನನ್ನನ್ನು ಏನಂತ ಕರೀತಾರಪ್ಪ ಅಂದ್ರೆ ನಡೆದಾಡುವ ದೇವರು ತಂದು ಅವರಾಗಿ ಹೆಸರಿಟ್ಟಿದ್ದಾರೆ. ನಾನಾಗಿ ಇಟ್ಕೊಂಡಿದ್ದಲ್ಲ, ಮೂರ್ಖರವರು ಅವರಾಗಿ ಇಟ್ಕೊಂಡಿದ್ದು. ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಇದು ನಮ್ಮ ಕರ್ನಾಟಕ ಜನತೆಗೆ ಬೇಕಾಗಿರ್ತಕ್ಕಂಥ ಉತ್ತರಗಳು. ಮುಂದಿನ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರೇ ಉತ್ತರ ಕೊಡಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಗಡಿಪಾರು ಮಾಡಿರ್ತಕ್ಕಂಥ ಹಿಂದಿನ ಷಡ್ಯಂತ್ರ ಏನು? ನೋಡಿ ಚಕ್ರವರ್ತಿ ಅವರೇ, ಗಡಿಪಾರು ಅಂತಕ್ಕಂಥದ್ದು ಯಾವಾಗ ಸೌಜನ್ಯದ ಪ್ರಕರಣ ಆಗಿರ್ಬೋದು, ಆಮೇಲೆ ಪದ್ಮಲತಾ ಆಗಿರ್ಬೋದು, ಆನೆ ಮಾವುತನ ಒಂದು ಕೇಸ್ ಆಗಿರ್ಬೋದು, ಇನ್ನುಳಿದ ಅನೇಕ ಅನಾಥ ಶವಗಳ ಕೇಸ್ ಆಗಿರ್ಬೋದು, ವಾಮಾಚಾರಗಳಾಗಿರ್ಬೋದು ಅಥವಾ ದಲಿತರ ಆಸ್ತಿ ಕಬಳಿಕೆ ಆಗಿರ್ಬೋದು, ಸರ್ಕಾರದ ಇಂದ ಪಡೆದಿರ್ತಕ್ಕಂಥ ಆಸ್ತಿಯ ಕಬಳಿಕೆ ಆಗಿರ್ಬೋದು ಅಥವಾ 4000 ಮೇಲ್ಪಟ್ಟ ಆಸ್ತಿ ಕಬಳಿಕೆ ಆಗಿರ್ಬೋದು, ಎಲ್ಲ ಒಂದು ರಹಸ್ಯಗಳು ಏನಪ್ಪ ಅಂದ್ರೆ ಇವತ್ತು ನನ್ನಲ್ಲಿ ಅಡಗಿದಾವ. ಅಂದ್ರೆ ನಾನು ಹಿಂದೂ ದೇವರನ್ನು ಏನು ಪೂಜೆ ಮಾಡ್ತಾ ಇದ್ದೀನಲ್ಲ ಆ ದೇವಸ್ಥಾನದಲ್ಲಿ ಅಡಗಿದಾವ. ಸೊ ಇದು ಎಲ್ಲ ವಿಷಯ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಗೊತ್ತದ ಮತ್ತು ಅವರಿಗೆ ಅವರು ದಾಖಲೆಗಳ ಮುಖಾಂತರ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಇಲ್ಲಿ ಏನಾದರೂ ಇಟ್ಕೊಂಡಪ್ಪ ಅಂದ್ರೆ ಇದು 100% ನನ್ನ ಕುತ್ತಿಗೆಗೆ ಕುತ್ತು ಬರ್ತದೆ.
ಸೊ ಇಲ್ಲಿ ಸೌಜನ್ಯ ಪ್ರಕರಣ ಏನಾದರೂ ಜೋರಾಗಿ ನಡ್ಯಾಕೈತಪ್ಪ ಅಂದ್ರೆ ಸೌಜನ್ಯಗೆ ಏನಾದರೂ ನ್ಯಾಯ ಸಿಗ್ತಕ್ಕಂಥ ಸಂದರ್ಭ ಬಂತಂತ ಇಟ್ಕೊಳ್ರಿ. ಆ ಸಂದರ್ಭದಲ್ಲಿ ನನ್ನ ಎಲ್ಲ ಈ ನಾನು ಏನು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳದಲ್ಲ ಇವೆಲ್ಲವೂ ಕೂಡ ಹೊರಗಡೆ ಬರ್ತಾವೆ. ಯಾಕಂದ್ರೆ ನನಗೆ ಎಷ್ಟು ಜನ ಸಪೋರ್ಟ್ ಅದಾರಲ್ಲ ಅದಕ್ಕಿಂತನೂ ಹೆಚ್ಚು ಜನ ಯಾರಿಗೆ ಸಪೋರ್ಟ್ ಅದಾರ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಅವರು ಅದಾರ. ಸೊ ಅದಕ್ಕಾಗಿ ಆ ವ್ಯಕ್ತಿ ಪ್ರಥಮ ಬಾರಿಗೆ ನನ್ನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಇದ್ದು ಯಾರು? ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ. ಯಾವಾಗ ನನ್ನ ದರಿದ್ರತನ ನನ್ನ ಕೆಟ್ಟ ಕೆಲಸಗಳು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಗೊತ್ತಾದವಲ್ಲ ಆವಾಗ ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ನನ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ನಾನು ಏನು ಮಾಡಿದ್ದೀನಿ ಹೊರಗಡೆ ಹಾಕಿ ಇಲ್ಲಿ ನಾನು ಸೇಫ್ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಚಕ್ರವರ್ತಿ, ಧನ್ಯವಾದಗಳು. ಮುಂದಿನ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರೇ, ನಿಮ್ಮ DNA ಹುಟ್ಟಿರುವ ಗಿಳಿಯಾರ್, ನಿಮ್ಮ DNA ಹುಟ್ಟಿರ್ತಕ್ಕಂಥ ಗಿಳಿಯಾರ್ ನ್ಯೂಸ್ ಚಾನಲಲ್ಲಿ ಕುತ್ಕೊಂಡು ಸಂಡೇವರೆಗೂ ಕಾದು ನೋಡಬೇಕು, ಟ್ವಿಸ್ಟ್ ಇದೆ ಅಂತಿದ್ರಲ್ಲ, ಆ ಟ್ವಿಸ್ಟ್ ಏನ ನೋಡಿ ಚಕ್ರವರ್ತಿ ಅವರೇ. ಪಬ್ಲಿಕ್ನಾಗ ಆ ರೀತಿಯಾಗಿ ನೀವು DNA ಅಂತ ಮಾತಾಡಬಾರ್ದು. ಯಾಕಪ್ಪ ಅಂದ್ರೆ ಇದು ಮರ್ಯಾದೆ ಪ್ರಶ್ನೆ. ಆ ಸಂಡೇವರೆಗೂ ಕಾದು ನೋಡಿರುತ್ತೆ ಏನು ಹೇಳಿದ್ರಲ್ಲ, ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿ ನಾವು ಏನು ಮಾಡಿದ್ದೇವಪ್ಪ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವ್ರನ್ನ ಗಡಿಪಾರು ಮಾಡ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇದನ್ನು ಈಗಾಗಲೇ ನಾವನ್ನು ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಗಿಳಿಯಾರ್ ಆಗಿರ್ಬೋದು, ಆಮೇಲೆ ಚಕ್ರವರ್ತಿ ಸುಲಿಬೆಲೆ ಆಗಿರ್ಬೋದು, ಕಿರಿಕೀರ್ತಿ ಆಗಿರ್ಬೋದು, ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಆಧಾರ ನಮ್ಮಲ್ಲಿ ಇರ್ತಕ್ಕಂಥವ್ರು, ಕೆಲವೊಂದಿಷ್ಟು ನನ್ನ ಎಂಜಲಿ ಕಾಶಿಗಾಗಿ ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಆಧಾರ. ಸೊ ಅವರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಈ ಗಿಳಿಯಾರಿಗೆ ಹೇಳಿದ್ದು ನಾನು ಇದನ್ನು ಎಲ್ಲೂ ಪ್ರಸ್ತಾಪ ಮಾಡಬೇಡತಂದ. ಆದರೆ ಯಾವುದೋ ಒಂದು ನ್ಯೂಸ್ ಚಾನಲ್ನ ಕೂತ್ಕೊಂಡು ನಾವು ಏನು ಮಾಡಿಬಿಟ್ಟಪ್ಪ ಅಂದ್ರೆ ಇದನ್ನು ಪ್ರಸ್ತಾಪ ಮಾಡಿದ. ಆದರೆ ಇವತ್ತು ನಾನು ನಿಮಗೆ ಹೇಳ್ತೀನಿ, ಎಸ್ ಸಂಡೇವರೆಗೂ ಕಾದು ನೋಡ್ರಿ ಟ್ವಿಸ್ಟ್ ಇದೆ ಅಂತ ಹೇಳಿದ್ರಲ್ಲ, ಅದೇ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ನಾವು ಪ್ರೀ ಪ್ಲ್ಯಾನ್ ಆಗಿ ಗಡಿಪಾರು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಇವತ್ತು ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಮುಂದಿನ ಪ್ರಶ್ನೆ, BJP ಕಾಂಗ್ರೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಈ BJP ಅಂತಕ್ಕಂಥದ್ದು ಆಲ್ರೆಡಿ ನನ್ನ ಜೇಬೊಳಗದ. ಸೊ ಅದ್ರ ಬಗ್ಗೆ ಎರಡು ಮಾತಿಲ್ಲ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರೆಲ್ಲ ನನ್ನ ಜೇಬೊಳಗಿರ್ತಕ್ಕಂಥವ್ರು, ಅವರು ಕಪ್ಪು ಹಣ ಎಲ್ಲ ನನ್ನ ಹತ್ರ ಅದನ್ನು ನಾನು SKDRDPಯಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಬಡ್ಡಿ ದಂಧೆಯನ್ನಾಗಿ ಮಾಡಿ ಅದನ್ನು ಜನರಿಗೆ ಕೊಡ್ತಾ ಇದ್ದೀನಿ. ಸೊ ಅವ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಕೂಡ ನಮ್ಮ ಪರವಾಗಿ ಇರಲಿಲ್ಲ, ಈಗಲೂ ಕೂಡ ಇಲ್ಲ ಅನಿಸ್ತದೆ. ಅದ್ರ ಜೊತೆಗೆ ಗೃಹ ಮಂತ್ರಿಯವರು ಕೂಡ ನಮ್ಮ ಜೊತೆಗಿಲ್ಲ. ಆದರೆ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಅದಾನ, ವ್ಯಕ್ತಿ ನಮ್ಮ ಜೊತೆ ಅದಾನ. ಯಾರಪ್ಪ ಅಂದ್ರೆ ಅವನು ಮೊನ್ನೆ ವಿಧಾನಸಭೆಯಲ್ಲಿ ಕೂತ್ಕೊಂಡು ಅದು RSSದ ಒಂದು ಗೀತೆಯನ್ನು ಹಾಡಿದ್ರಲ್ಲ, ಆ ವ್ಯಕ್ತಿ ಅದಾನ. ಆ ವ್ಯಕ್ತಿ ಹಿಂಗದಾನಲ್ಲ, ಆ ವ್ಯಕ್ತಿ ಒಬ್ಬ ಇದ್ದರೆ ಇಡೀ ಕಾಂಗ್ರೆಸ್ ಪಕ್ಷ ನನ್ನ ಜೊತೆ ಇದ್ದಂಗೆ. ಸೊ ಈ ಕಾಂಗ್ರೆಸ್ ಮತ್ತು BJP ಅಂತಕ್ಕಂಥ ಎರಡೂ ಪಕ್ಷಗಳು ಕೂಡ ಇದು ನನ್ನ ಅವಳಿ ಜವಳು ಮಕ್ಕಳಿದ್ದಂಗೆ. ಸೊ ಅದಕ್ಕಾಗಿ ನಾನು ಯಾವತ್ತೂ ಕೂಡ ಸೇಫ್ ಇರ್ತೀನಿ. ಈ ಪಕ್ಷಗಳು ಇವು ಯಾವತ್ತೂ ಕೂಡ ನನ್ನ ನೆರಳಲ್ಲಿರ್ತಕ್ಕಂಥ ಎರಡೂ ಪಕ್ಷಗಳು. ಸೊ ಇದ್ರ ಬಗ್ಗೆ ಜಾಸ್ತಿ ಅಭಿಪ್ರಾಯವನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಎಸ್ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ಮುಂದಿನ ಪ್ರಶ್ನೆ, ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಯಾರು? ನೋಡಿ ಚಕ್ರವರ್ತಿ ಅವರೇ, ಸೌಜನ್ಯ ಹೋರಾಟ ಇಲ್ಲಿಗೆ ನಿಂತರ ಚಲೋ ಇಲ್ಲ. ಈ ಪದ್ಮಲತಾ ಆಗಿರ್ಬೋದು, ಆನೆ ಮಾವುತನ ಕೇಸ್ ಆಗಿರ್ಬೋದು, ಅಥವಾ ಬಂಗಲೆಗುಡ್ಡದ ರಹಸ್ಯ ಆಗಿರ್ಬೋದು, ಅಥವಾ ಚಿನ್ನಯ್ಯ ಆಗಿರ್ಬೋದು. ಚಿನ್ನಯ್ಯನಂತೂ ನಾವು ಕೊಂಡ್ಕೊಂಡಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು BJP ಮತ್ತು ಕಾಂಗ್ರೆಸ್ಸನ್ನು ಕೊಂಡ್ಕೊಂಡಿರ್ಬೇಕಾದ್ರೆ ಚಿನ್ನಯ್ಯನೂ ಕೂಡ ಕೊಂಡ್ಕೊಂಡಾಗ್ಯದ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಅವನು ಕೂಡ ನಮ್ಮ ಪರವಾಗ್ಯದ, ಅವನ ಹೆಂಡತಿ ಕೂಡ ನಮ್ಮ ಪರವಾಗ್ಯದಾಳ. ಓಕೆ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಆದರೆ ನಾನು ಹೇಳೋದೇನಪ್ಪ ಅಂದ್ರೆ ಇವೆಲ್ಲ ಏನು ಇವು ಹೋರಾಟ ಅದಾವಲ್ಲ, ಇವೆಲ್ಲ ನಿಂತರ ಚಲೋ. ಇವು ಅಕಸ್ಮಾತಾಗಿ ಇವೇನಾದರೂ ನಿಲ್ಲಿಲ್ಲಪ್ಪ ಅಂದ್ರೆ, ಇವೇನಾದರೂ ನಿಲ್ಲಿಲ್ಲ ಅಂದ್ರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಏನಪ್ಪ ಅಂದ್ರೆ ಮಟ್ಟಣ್ಣವರ್. ಈಗಾಗಲೇ ಬಲಗೈಯನ್ನು ಕಿತ್ತು ರಾಯಚೂರಿಗೆ ಎಸೆದಿದ್ದಾಗ್ಯದ. ಇನ್ನು ಎಡಗೈಯನ್ನು ಕಿತ್ತು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಬೇರೆ ಕಡೆ ಎಸಿಬೇಕಾಗ್ತದೆ. ಇದನ್ನು ನಿಮ್ಮ ಹೋರಾಟಗಾರರಾಗಿರ್ತಕ್ಕಂಥ ಮಟ್ಟಣ್ಣವರಿಗೆ ಚಕ್ರವರ್ತಿಯವರೇ ನೀವು ತಿಳಿಸ್ಕೊಡಬೇಕು. ಈ ಹೋರಾಟಗಳು ಇಲ್ಲೇ ನಿಲ್ಲಬೇಕು. ಇಲ್ಲಾಂದ್ರೆ ನನಗೇನಪ್ಪ ಅಂದ್ರೆ ಗಲ್ಲು ಶಿಕ್ಷೆ ಆಗ್ತಕ್ಕಂಥ ಸಂದರ್ಭ ಬರ್ತದೆ, ನನ್ನ ತಮ್ಮನಿಗೆ ಗಲ್ಲು ಶಿಕ್ಷೆ ಆಗ್ತಕ್ಕಂಥ ಸಂದರ್ಭ ಬರ್ತದೆ. ಸೊ ದಯವಿಟ್ಟು ಈ ಹೋರಾಟವನ್ನು ನಿಲ್ಲಿಸೋದಕ್ಕೆ ಮಟ್ಟಣ್ಣವ್ರಿಗೆ ಹೇಳ್ರಿ. ನನ್ನ ನೆಕ್ಸ್ಟ್ ಟಾರ್ಗೆಟ್ ಮಟ್ಟಣ್ಣವರ್.
ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಕೊನೆಯ ಪ್ರಶ್ನೆ ಇಡೀ ಕರ್ನಾಟಕ ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತಂದು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಶ್ನೆಯನ್ನು ನಾನು ಕೇಳಬೇಕಂತಂದು ನನ್ನ ಮನಸ್ಸಲ್ಲಿತ್ತು. ಆದರೆ ಇಡೀ ಕರ್ನಾಟಕದ ಜನತೆ ಏನು ಮಾಡೋದಪ್ಪ ಅಂದ್ರೆ ಈ ಪ್ರಶ್ನೆಯನ್ನು ನಿಮಗೆ ಕೇಳಬೇಕು ಅಂತಂದು ನನಗೆ ಒತ್ತಾಯ ಮಾಡ್ತದೆ. ಸೊ ಆ ಪ್ರಶ್ನೆಯನ್ನು ನಿಮಗೆ ಕೇಳೇ ಬಿಡ್ತೀನಿ. ಕಿರಿಕೀರ್ತಿ ಮತ್ತು ಗಿಳಿಯಾರ್ ನಿಮಗೆ ಯಾವ ರೀತಿ ಸಂಬಂಧಿಕರಾಗ್ತಾರೆ? ನೋಡಿ ಚಕ್ರವರ್ತಿಯವರೇ, ಕಿರಿಕೀರ್ತಿ ಮತ್ತು ಗಿಳಿಯಾರ್ ಇಬ್ಬರು ಕೂಡ ನನ್ನ ಮಕ್ಕಳೇ, ನನಗೆ ಹುಟ್ಟಿದವರೇ. ಸೊ ಅದಕ್ಕಾಗಿ ಅವರು ಯಾವುದೇ ಚಾನಲಲ್ಲಿದ್ದರೂ ಕೂಡ ನನ್ನ ಪರವಾಗಿ, ಧರ್ಮಸ್ಥಳದ ಪರವಾಗಿಯೇ ಅವರು ಮಾತಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಅವರು ಇಬ್ಬರನ್ನ ಏನೂ ಅನ್ನಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಪ್ಪ ಅಂದ್ರೆ ಅವರು ಕೂಡ ಧರ್ಮಸ್ಥಳದಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇರ್ತಾರೆ. ನನ್ನ ಎಂಜಲಿ ಕಾಸಿಗಾಗಿ ಅದಾರ ಇಲ್ಲ ತಂದು ದುಡ್ಡು ಕೊಡ್ತೀನಿ ನಾನು, ಅವ್ರಿಗಿಲ್ಲ ತಂದಲ್ಲ. ಆದರೆ ಅದು ಇಲ್ಲಿಗಲ್ ಅಂತ ಕರೀತಾರಲ್ಲ, ನಂಗೆ ಇಂಗ್ಲೀಷ್ ಜಾಸ್ತಿ ಬರೋಂಗಿಲ್ಲ, ಇಲ್ಲಿಗಲ್ ಅಂತ ಕರೀತಾರಲ್ಲ, ಆ ರೀತಿಯಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅವರು. ಸೊ ಇದು ನಿಮ್ಮ ಕರ್ನಾಟಕ ಜನತೆಗೆ ಗೊತ್ತಿರಲಿ. ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಆದರೆ ಕೊನೆಯದಾಗಿ ಕರ್ನಾಟಕದ ಜನತೆಯ ಪರವಾಗಿ ನಾನೊಂದು ಮಾತನ್ನು ಏನು ಹೇಳ್ತೀನಪ್ಪ ಅಂದ್ರೆ, ನೀವು ಮುಕುಳಿ ಮ್ಯಾಗ ಮಾಡಿ ನಿಂತರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗ್ತದೆ. ಇದು ಚಕ್ರವರ್ತಿಯ ಮಾತು, ಕರ್ನಾಟಕದ ಜನತೆಯ ಮಾತು. ನೋಡಿ ಚಕ್ರವರ್ತಿ, ನಾನು ಈ ವಿಷಯಕ್ಕೆ ಕಟ್ಟೆ ನಿಂತಿದ್ದೀನಿ. ಸೊ ಅದು ಹೆಂಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದನ್ನು ನೋಡೇ ಬಿಡ್ತೀನಿ. ಕಚ್ಚೆ ವಿಷಯ ಯಾಕೆ ಹೋಗಬೇಡ್ರಿ. ಕಚ್ಚೆ ವಿಷಯ ಏನಾದರೂ ತೆಗೆದ್ರೆ ಕಚ್ಚಿ ಕಳಿಸಾದರೂ ಸೌಜನ್ಯಗೆ ನ್ಯಾಯವನ್ನು ಕೊಡಿಸ್ತೀವಿ ಅಂತಕ್ಕಂಥ ಮಾತು ಚಕ್ರವರ್ತಿ ಆಗ್ತದೆ. ಮತ್ತೆ ಬರ್ತೀನಿ. ನಮಸ್ಕಾರ. ಎಲ್ಲರಿಗೂ ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.